ಫ್ಯಾಮಿಲಿ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಲ್ಲದೆ ಸೊ ವಿಡಿಯೋ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸಪೋರ್ಟ್ ಇದ್ದರೆ ನಮಗೂ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು, ಡೈಲಿ ಹಾಕಬೇಕು ಅಂತ ಅನಿಸುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಹಾಗೆ ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಆದ್ಯ ಇಷ್ಟು ದಿನ 1 ವೀಕ್ ರಜೆ ಕೊಟ್ಟಿದ್ರಲ್ವ, ಕ್ರಿಸ್ಮಸ್ ಹಾಲಿಡೇ. ಸೆಕೆಂಡಿಂದ ಸ್ಕೂಲ್ ಸ್ಟಾರ್ಟ್ ಆಯಿತು. ಸೊ ನಿನ್ನೆ ಕೂಡ ಎಬ್ಬರಿಸಿದ್ದೀನಿ, ಎದ್ದೇಳಲೇ ಇಲ್ಲ. ನಾಳೆ ಹೋಗ್ತೀನಿ ಅಂದ್ಲು. ಇವತ್ತು ಶನಿವಾರ. ಇವತ್ತು ನಾನು 7 o'clock ಎಬ್ಬರಿಸ್ದೆ. ಆದ್ಯ ಸ್ಕೂಲ್ಗೆ ಹೋಗ್ಬೇಕು, ಎದ್ದೇಳು ಮಗನೇ ಅಂತ. ಇವತ್ತು ನೆನ್ನೆಲ್ಲ ನಮ್ಮ ಅತ್ತೆ ಮನೆಗೆಲ್ಲ ಹೋಗಿ ಚೆನ್ನಾಗಿ ಆಟ ಆಡ್ಬಿಟ್ಟಿದ್ದಾಳೆ, ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾಳೆ, ಕಾಲೆಲ್ಲ ನೋವು ಮಮ್ಮ. ಸೊ ಮಂಡೆಯಿಂದ ಹೋಗ್ತೀನಿ ಅಂತ ಹೇಳಿದ್ಲು. ಸರಿ ಬಿಡು, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಬಿಕಾಸ್ ಮೊನ್ನೆ ಲಾಸ್ಟ್ ವೀಕೆಲ್ಲ ತುಂಬಾ ಕೆಮ್ಮಿತ್ತು ಅವಳಿಗೆ, ಸರಿಯಾಗಿ ನಿದ್ದೆನೂ ಕೂಡ ಮಾಡಿರಲಿಲ್ಲ. ಹಾಗಾಗಿ ಹಸ್ಬೆಂಡು ಸರಿ ಪರವಾಗಿಲ್ಲ, ಇವತ್ತು ಸಾಟರ್ಡೆ ಹಾಫ್ ಡೇ ಅಲ್ವಾ, ಸೊ ಹೇಗೋ ಭರತನಾಟ್ಯ ಕ್ಲಾಸ್ ಕೂಡ ಇದೆ, ಟಯರ್ಡ್ ಆಗ್ತಾಳೆ, ಮಂಡೆಯಿಂದನೇ ಹೋಗ್ಲಿ ಬಿಡು ಅಂತ ಹೇಳಿದ್ರು. ಹಾಗಾಗಿ ಸೊ ಮಲಗಿದ್ಲು. ಹಾಗಾಗಿ ನಾನೇನು ಮಲಗಲಿ, ಎಬ್ಬರಿಸೋದು ಬೇಡ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ಎಬ್ಬರಿಸೋದು ಬೇಡ, ಯಾವಾಗ ಎದ್ದೇಳಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ. ಸೊ ಈಗ ಟೈಮ್ ಬಂದು 10:30 ಆಗಿದೆ, ಈಗ ಎದ್ದಿದ್ದಾಳೆ. ಸೊ ಬನ್ನಿ ಮಾತಾಡ್ಸೋಣ ಅವಳಿಗೆ. ಹಾಯ್ ಚಿನ್ನು. ಗುಡ್ ಮಾರ್ನಿಂಗ್ ಮಮ್ಮ. ವೆರಿ ಗುಡ್ ಮಾರ್ನಿಂಗ್. ಹಾಯ್ ಮಾಡು ನನ್ನ ವ್ಯೂವರ್ಸ್ಗೆ. ನೆನೇನು ಸ್ಕೂಲ್ಗೆ ಚಕ್ಕರು, ಸರಿ ಇವತ್ತಾದರೂ ಹೋಗ್ತೀಯ ಅಂತ ಎಬ್ಬರಿಸಿದ್ರೆ ಯಾಕೆ? ಅಯ್ಯೋ ಏನು ಮಾಡೋದು ಮಮ್ಮ, ನಿನ್ನೆ ಎಲ್ಲ ಅಜ್ಜಿ ಮನೆಗೆ ಹೋಗಿ ಆಟ ಆಡಲ್ಲ, ಟಯರ್ಡು ಇವತ್ತು. ಅದಕ್ಕೆ ಯಾವಾಗಲೂ ಆಟ ಆಡ್ತೀಯ, ಯಾವಾಗ ಕುಣಿತಾ ಇರ್ತೀರ, ಟಯರ್ಡ್ ಆಗದೆ ಇರತ್ತಾ? ಹಾಗಂದ್ಬಿಟ್ಟು ಯಾವಾಗಲೂ ಸ್ಕೂಲ್ಗೆ ಚಕ್ಕರ್ ಹಾಕೋಕ್ಕಾಗುತ್ತಾ ಚಿನ್ನು? ಮಂಡೆಯಿಂದ ವಿತೌಟ್ ಫೈಲ್ ಹೋಗಬೇಕು. ಓಕೆ, ಎದ್ದೇಳು ಕಡೆ. ಸೊ ಈಗ ಅದೇ ಎದ್ಲಲ್ವಾ, ಎದ್ದು ಅವಳಿಗೆ ಫ್ರೆಶ್ ಅಪ್ ಮಾಡಿಸಿ, ಸೊ ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ಫಸ್ಟ್ ಕೆಲಸ ಮಾಡೋದು ನಾನು ಬಿಸಿನೀರು ಅವಳು ಎದ್ದೇಳೋಕ್ಕಿಂತ ಮುಂಚೆ ಕಾಯಿಸಿ ಆರಿಸಿಟ್ಟಿರ್ತೀನಿ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಕೊಡ್ತೀನಿ ಅವಳಿಗೆ. ಸೊ ಹಾಗಾಗಿ ನೀರು ಕೊಟ್ಟೆ. ಕೆಲವೊಂದು ಟೈಮು ಸ್ವಲ್ಪ ಕುಡಿತಾಳೆ, ಕೆಲವೊಂದು ಟೈಮು ಫುಲ್ಲು ಕುಡಿ ಅಂತ ಹೇಳ್ತೀನಿ, ಹಾಗಾಗಿ ಫುಲ್ಲು ಕುಡಿತಾಳೆ. ಇನ್ನು ಎವ್ರಿ ಡೇ ನೈಟು ನಾನು ಡ್ರೈ ಫ್ರೂಟ್ಸ್ನೆಲ್ಲ ಸೊ ಚೆನ್ನಾಗಿ ಒಂದ್ಸರಿ ವಾಶ್ ಮಾಡಿ ಆಮೇಲೆ ಸೋಪ್ ಮಾಡಿ ಇಡ್ತೀನಿ. ಸೊ ಇದರಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಹೇಳಿದರೆ, ಬಾದಾಮ್ ಒಂದು 10 ಹಾಕಿದ್ದೀನಿ, ಅದಾದಮೇಲೆ ಒಣ ಖರ್ಜೂರ 2 ಹಾಕಿದ್ದೀನಿ. ಸೊ ಅದಾದಮೇಲೆ ಅಂಜೂರ 1 ಹಾಕಿದ್ದೀನಿ. ಅಂಜೂರ ಆದ್ಯನ ತಿನ್ನಲ್ಲ, ಹಾಗಾಗಿ ನನಗೆ ಮಾತ್ರ ಒಂದೇ ಒಂದು ಹಾಕಿದ್ದೀನಿ. ಮತ್ತು ಗ್ರೇಪ್ಸ್, ಒಣಗಿರೋ ದ್ರಾಕ್ಷಿನ ಒಂದು 20 ಸೋಕ್ ಮಾಡಿ ಇಟ್ಟಿದ್ದೀನಿ. ಇಬ್ರಿಗೂ ಈಕ್ವಲ್ ಅನ್ನೋ ಥರ ನೆನೆಸಿಟ್ಬಿಡ್ತೀನಿ. ಸೊ ಇದನ್ನು ಬೆಳಗ್ಗೆ ಟೈಮು ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ಕೊಡೋದ್ರಿಂದ ಸೊ ಮಕ್ಕಳಿಗೆ ಸ್ಟ್ರೆಂತ್ ಚೆನ್ನಾಗಿ ಬಿಲ್ಡಪ್ ಆಗುತ್ತೆ. ಸೊ ಅದಾದಮೇಲೆ ಎನರ್ಜಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬ್ರೈನ್ಗೂ ಕೂಡ ಬಾದಾಮ್ ತುಂಬಾ ಒಳ್ಳೆಯದು. ಸೊ ಅನಿಮಿಯಾ ಇದ್ದರೆ, ಅಂದರೆ ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ರಕ್ತ ಕಡಿಮೆ ಇರೋರು, ಸೊ ದ್ರಾಕ್ಷಿ ಇದೆಯಲ್ಲ ಅದನ್ನು ಸೋಕ್ ಮಾಡಿಕೊಟ್ರೆ ಸೊ ಬ್ಲಡ್ಡು ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇಬ್ಬರೂ ಈಗ ಬಿಡಿಸ್ಕೊಂಡು ತಿಂತಾಯಿದ್ದೀವಿ. ಇರುತ್ತೆ ಅಂತ ಹುಳಿಯಲ್ಲ, ಸಪ್ಪೆ. ಸಪ್ಪೆ. ನಾನು ಈ ನೀರನ್ನ ವೇಸ್ಟ್ ಮಾಡಲ್ಲ ಗೈಸ್. ಉಪ್ಪು ಮಾಡಿರೋ ನೀರನ್ನ ವೇಸ್ಟ್ ಮಾಡೋದಿಲ್ಲ, ಯಾಕಂದರೆ ನಾನು ನೆನೆಸ್ಬೇಕಾದ್ರೇ ಚೆನ್ನಾಗಿ ವಾಶ್ ಮಾಡಿ ನೆನೆಸಿದ್ದೀನಿ. ಸೊ ಹಂಗೆ ಕುಡ್ಕೊಂಡ್ಬಿಡ್ತೀನಿ. ಸ್ವೀಟ್ ಇರುತ್ತಾ ನೀರು ಕೂಡ? ಸೊ ಇನ್ನು ಬಾದಾಮ್ ಎಲ್ಲ ತಿನ್ನಿಸಿ ಟಿಫನ್ ಕೂಡ ಮಾಡಿಸಿದ್ದಾಯಿತು. ಮನೇಲಿದ್ದರೆ ಇದೇ ಕೆಲಸ, ಭರತನಾಟ್ಯಮು ಇಲ್ಲಾಂದರೆ ಡ್ಯಾನ್ಸು, ಯೂಟ್ಯೂಬಲ್ಲಿ ಹಾಕ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು. ಸೊ ಇದು ನಮಾಮಿ ಸಾಂಗಿಗೆ ಒಂದು ಕಲಿತು ಡ್ಯಾನ್ಸ್ ಮಾಡ್ತಿದ್ದಾಳೆ, ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಸೊ ಅದು ಒಂದು ಅರ್ಧ ಕಲ್ತಿದ್ದಾಳೆ, ಇನ್ನೊಂದು ಅರ್ಧ ಕಲಿಬೇಕು. ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾಳೆ. ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಹುಚ್ಚು ಗೈಸ್, ಸಖತ್ ಅಂದರೆ ಸಖತ್ ಹುಚ್ಚು ಅವಳಿಗೆ ಡ್ಯಾನ್ಸ್ ಅಂತ ಹೇಳಿದ್ರೆ. ಸೊ ಹಾಗಾಗಿ ಸಾಂಗ್ ಹಾಕಿದರೆ ಕಾಪಿರೈಟ್ ಬರುತ್ತೆ ಅಲ್ವಾ, ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಏನೋ ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸ್ ಅಂತ ಹೇಳಿದ್ರೆ. ಬಿಕಾಸ್ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಮ್ಗೆ ಇಂಟ್ರೆಸ್ಟ್ ಬರಬೇಕು, ಇಂಟ್ರೆಸ್ಟ್ ಇಟ್ಟು ಮಾಡಿದ್ರೇ ಸೊ ಅದು ಸಖತ್ತಾಗಿ ಬರೋದು ಫೈನಲ್ ಔಟ್ಪುಟ್ಟು. ಸೊ ಈಗ ಸ್ನ್ಯಾಕ್ಸ್ ಬ್ರೇಕು, ಬಿಕಾಸ್ ಸ್ಕೂಲಲ್ಲಿದ್ದರೆ ಸ್ನ್ಯಾಕ್ಸ್ಗೆ ಲಂಚಿಗೆಲ್ಲ ಕರೆಕ್ಟ್ ಟೈಮಿಗೆ ಬಿಡ್ತಾ ಇರ್ತಾರಲ್ಲ, ಹಾಗಾಗಿ ಪಪ್ಪಾಯ ಹಣ್ಣಿತ್ತು,
ಫುಲ್ಲು ಹಣ್ಣಾಗಿ ಹೋಗಿತ್ತು. ಹಾಗಾಗಿ ಕಟ್ ಮಾಡ್ಕೊಂಡು ಇಬ್ಬರು ತಿನ್ನೋಣ ಅಂತ ಹೇಳ್ಬಿಟ್ಟು ಪಪ್ಪಾಯನ ಕಟ್ ಮಾಡಿ ಸೊ ಅವಳಿಗೂ ತಿನ್ನಿಸಿ ನಾನು ತಿಂದೆ. ಈ ಟಿ ವಿ ಬೊಂಬೆಗಳು ಹಾಕೊಂಡು ಕೂತ್ಬಿಡ್ತಾಳೆ ಗೈಸ್. ರಜೆ ಕೊಟ್ಟರೆ ಸಾಕು ಇವಳಿಗೆ, ಇದೇ ಕೆಲಸ. ಕ್ಯಾಟ್ ಯಾರೋ ಇಟ್ಕೊಂಡು ಇಂಚಿನೋ ಕ್ಯಾಟ್ ಫ್ರೆಂಡ್ ಬರ್ತಾಳಂತ. ಈಗ ಹೇಗೋ ಕ್ರಿಸ್ಮಸ್ ಹಾಲಿಡೇ ಕೊಟ್ಟಿದ್ರಲ್ವಾ, ಸೊ ಹುಷಾರು ಕೂಡ ಇರಲಿಲ್ಲ. ಹಾಗಾಗಿ ರೀಲ್ಸ್ ಮಾಡಿ ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಒಂದೆರಡು ರೀಲ್ಸ್ ಕೂಡ ಮಾಡಿದೆ. ಇನ್ಸ್ಟಾಗ್ರಾಮ್ ಐ ಡಿ ಆದ್ಯ ಸೋನು 4 ಅಂತ ಇಲ್ಲಿ ಹಾಕಿರ್ತೀನಿ, ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಐಡಿಗೂ. ಸೊ ಇನ್ನು ನಮಗೆ ಗೊತ್ತಿರೋರು ಒಬ್ಬರು ಇನ್ಸ್ಟಾಗ್ರಾಮಿಂದನೇ ಫ್ರೆಂಡು ಪ್ರತೀಕ್ ಅಂತ. ಸೊ ಅವರು ಮಂಗಳೂರಿಂದ ಬಂದಿದ್ರು ಗೈಸ್. ಸೊ ಅದನ್ಗೋಸ್ಕರ ಏನೇನು ತಂದಿದ್ದಾರೆ ನೋಡೋಣ ಬನ್ನಿ. ಇದು ಪ್ಲಮ್ ಕೇಕ್ ಅಂತೆ, 5 ಸ್ಟಾರು, ಮಿಲ್ಕಿ ಬಾರ್, ಎಲ್ಲ ಚಾಕ್ಲೇಟ್ಸ್, ಕಿಟ್ ಕ್ಯಾಟ್, ಇದೇನೋ ಈ ಕಡೆ ತೋರಿಸು. ಮಕಾನ ಮಂಕೀಸ್, ಇದು ಮಂಚ್ ಚಾಕ್ಲೇಟ್, ಇದು ಜಮ್ಸ್, ಹೈಡ್ ಸಿಕ್ಕು, ಇದು ಯಾವುದು ಕೇಕ್ ಚಾಕ್ಲೇಟ್ ಬಾರು, ಇದು ಸ್ಟಿಲ್ ಚಾಕ್ಲೇಟ್, ಹಿಂಗೋ ಹಿಂಗು, ಇದು ಕೂಡ ಆವಾಗಲೇ ಹೇಳಿದಂಗೆ ಮಂಚು ಮ್ಯಾಕ್ಸ್, ಅದು ಮಂಚ್ ಮ್ಯಾಕ್ಸ್. ಇದು ಆವಾಗಿಂದೆ ಮಕಾರ 2 ಇದು ಮಕಾರ ಸ್ಟಿಕ್ಕೀಸು, ಕುಕ್ಕೀಸು, ಐಡೆನ್ಸಿಕ್ ಕುಕ್ಕೀಸು, ಬಿಂಗೋ ಪಾಪಿಡ್ ಚಿಪ್ಸ್ ಅಂತೆ, ಕ್ರಿಸ್ಮಸ್ ಗಿಫ್ಟ್ ಹ್ಯಾಂಪರ್, ಇದು ಮಿಲ್ಕಿ ಬಾರ್ ಚಾಕ್ಲೇಟ್, ಡೈರಿ ಮಿಲ್ಕ್ ಥರ ಇರುತ್ತೆ ಬಟ್ ಒಳಗಡೆ ವೈಟ್ ಕಲರ್. ಸೊ ನೋಡಿ ಎಷ್ಟು ಐಟಮ್ ತೊಗೊಂಬಂದಿದ್ದಾರೆ. ನನಗೆ ಗೊತ್ತಿಲ್ಲ ಇಷ್ಟು ಐಟಮ್ ತರ್ತಾರೆ ಅಂತ ಹೇಳಿದಿದ್ರೆ ಸೊ ನಾವು ಮನೆಯಲ್ಲಿಲ್ಲ, ಶೂಟಿಂಗಲ್ಲಿದ್ದೀವಿ ಅಥವಾ ಟೆಂಪಲ್ಗೆ ಹೋಗಿದ್ದೀವಿ ಅಂತ ಸುಳ್ಳು ಹೇಳ್ಬಿಡ್ತಿದ್ದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಐಟಮ್ ತರ್ತಾರೆ ಅಂತ. ಡ್ರೆಸ್ ಕೂಡ ತೊಗೋಬೇಕು ಅಂತ ಇದ್ರಂತೆ, ಬಟ್ ಸೈಜ್ ಮತ್ತು ವೇರಿಯೇಷನ್ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ತೊಗೊಂಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರತೀಕಣ್ಣ, ಇಷ್ಟೆಲ್ಲ ತಿಂಡಿಗಳು ಮತ್ತು ಯೂನಿಕಾರ್ನ್ಸ್ ಎಲ್ಲ ತಂದಿದ್ದಕ್ಕೆ. ಸೊ ಇನ್ನು ಹಸ್ಬೆಂಡ್ ಮೊಬೈಲ್ ತುಂಬಾ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಪಾಪ. ಸೊ ಅವರು ಆಟೋ ಓಡಿಸೋದ್ರಿಂದ ಅದರಲ್ಲಿ ಏನು ಬಾಡಿಗೆನೇ ಬಿಡಲ್ಲ, ಅಂದರೆ ರ್ಯಾಪಿಡೋ, ಓಲಾ, ಊಬರ್ ಎಲ್ಲ ಮಾಡ್ತಾರೆ ಬಾಡಿಗೆ. ಸೊ ಅದು ಬೀಳ್ತಾನೆ ಇಲ್ವಂತೆ, ಇಮಿಡಿಯೇಟ್ಲಿ ಸ್ವಿಚ್ ಆಫ್ ಆಗಿಬಿಡುತ್ತೆ. ಆ ಥರ ಪ್ರಾಬ್ಲಮ್ ಇದೆ ಮೊಬೈಲು. ಹಾಗಾಗಿ ಸೊ ಅವ್ರದ್ರಲ್ಲಿ ಮೊಬೈಲ್ ಆಗಲಿಲ್ಲ, ಸಿಬಿಲ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ನಾವು ನನ್ನ ಮೊಬೈಲ್ ತೊಗೊಂಡಿದ್ವಿ, ಐಫೋನು. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ವಿ, ಅದೇ ಫ್ರೆಂಡು. ಸೊ ಇವತ್ತು ಬಂದಿದ್ದರು ಚೆಕ್ ಮಾಡಿಸೋಣ ತೊಗೊಳೋಣ ಅಂತ ಹೇಳ್ಬಿಟ್ಟು, ಬಟ್ ಅವ್ರದ್ದು ಚೆನ್ನಾಗೇ ಇತ್ತು, ಒಂದೇ ಒಂದು ಚೆಕ್ ಬೌನ್ಸ್ ಆಗಿತ್ತಂತೆ. ಹಾಗಾಗಿ ಕಾರ್ಡೇ ಬ್ಲಾಕ್ ಹೋಗಿಬಿಟ್ಟಿದೆ, ಬಜಾಜ್ ಆಗಲಿ IDFC ಆಗಲಿ. ಸೊ ಚೆಕ್ ಮಾಡಿ ಸಾಕಾಯಿತು, ಅಲ್ಲೂ ಆಗಲೇ ಇಲ್ಲ. ಸೊ ಬೇಜಾರಾಗಿ ಮನೆಗೆ ಬಂದ್ವಿ. ನೋಡೋಣ ಯಾವಾಗ ಆಗುತ್ತೋ ಸೊ ಆವಾಗ ತೊಗೊಳ್ಳೋದು. ಇಷ್ಟೇ ಇವತ್ತಿನ ವಿಡಿಯೋ ಗೈಸ್.